ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಸೊಪ್ಪು ಚೆಲ್ಲೋದಿತ್ತು, ಅದಕ್ಕೆ ಗಾರ್ಡನ್ಗೆ ಬಂದಿದ್ದೀನಿ. ಈ ಡೈರೆ ಹೂವು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದರೆ ಇದು ಸೀಸನ್ ಮುಗ್ದಿದ್ರೂ ಕೂಡ ಇಷ್ಟೊಂದು ಹೂವು ಬರ್ತಾನೆ ಇದೆ. ಗಿಡ ಒಣಗ್ತಾ ಇಲ್ಲ, ಕಾಡು ಹೊಡ್ಕೊಂಡು ಬರ್ತಾನೆ ಇದೆ. ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ನಲ್ಲಿ ಈ ಒಂದು ಹೂವು. ಹಾಗೆ ಈ ಅಲ್ಲೂ ಕೂಡ ಒಂದು ಡೈರೆ ಹೂವು ಇದೆ, ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಇದು ಫಸ್ಟ್ ಟೈಮ್ ಬಂದಿರೋ ಮೊದಲನೇ ಹೂವು. ಇದು ಎಷ್ಟು ಅಗಲ ಹರಡುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ಇನ್ನೂ ಕಿತ್ಕೊಂಡಿಲ್ಲ. ಹಾಗೆ ಇಲ್ಲೆಲ್ಲ ಸ್ವಲ್ಪ ಸೊಪ್ಪು ಚೆಲ್ಕೊಂಡಿದೆ. ಇಲ್ಲಿ ದಂಟಿನ ಸೊಪ್ಪು ಚೆಲ್ಲಿದೆ. ಈಗ ಸೊಪ್ಪೆಲ್ಲ ಸ್ವಲ್ಪ ಖಾಲಿ ಆಗಿತ್ತು, ಹೊಸ್ದಾಗಿ ಮತ್ತೆ ಚೆಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಸೊಪ್ಪುಗಳನ್ನ ಚೆಲ್ಲಬೇಕು. ಎಲ್ಲ ಥರ ಸೊಪ್ಪನ್ನು ಚೆಲ್ಲೋಣ ಅಂದ್ಬಿಟ್ಟು ಅಲ್ಲಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಅಗ್ದು ಕ್ಲೀನ್ ಮಾಡ್ಕೊಂಡಿದ್ದೆ. ಇದು ಕೆಂಪು ದಂಟು ಸ್ವಲ್ಪನೇ ಸೀಡ್ಸ್ ಇದ್ದಿದ್ದು, ನನಗೆ ಅಷ್ಟೇ ಸೀಡ್ಸ್ ಇದ್ದಿದ್ದು, ಅದನ್ನು ಹಾಕ್ಕೊಂಡಿದ್ದೆ. ಅದು ಕೂಡ ಚೆನ್ನಾಗಿ ಬಂದೈತೆ, ಪರ್ಪಲ್ ಕಲರ್ದು. ಇಲ್ಲಿ ಸ್ವಲ್ಪ ಜಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇಲ್ಲೂ ಕೂಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಸ್ವಲ್ಪ ಜಾಗ ಇದ್ರೂ ಅಲ್ಲೊಂದು ಏನಾದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮ ಗಾರ್ಡನ್ನಲ್ಲಿ ಜಾಗ ಇರತ್ತವೆಲ್ಲ ಅಗದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಈ ಕಡೆ ಸೈಡ್ ಬಂದರೆ ಅಲ್ಲೂ ಕೂಡ ಮಧ್ಯದಲ್ಲೆಲ್ಲ ಕನಕಾಂಬರ ಗಿಡಗಳಿದ್ದಾವೆ. ಅಲ್ಲೂ ಎಲ್ಲ ಸತ್ತೆ ಬೆಳೆದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಎಲ್ಲ ಅಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಕನಕಾಂಬರ ಗಿಡಗಳಿದ್ದಾವೆ. ಅಲ್ಲಿ ಮಧ್ಯದಲ್ಲಿ ಜಾಗ ಇರತ್ತವು ಸ್ವಲ್ಪ ಸೊಪ್ಪನ್ನು ಚೆಲ್ಕೋಬೇಕು. ಇಲ್ಲೆಲ್ಲ ಖಾಲಿ ಜಾಗ ಐತಲ್ವ, ಅಲ್ಲೆಲ್ಲ ಹಾಗೆ ಬಿಟ್ಬಿಟ್ರೆ ಎಷ್ಟೊಂದು ಸತ್ತೆ ಬೆಳ್ಕೊಬಿಡುತ್ತೆ ಗೊತ್ತಾ. ಅದಕ್ಕೆ ಕ್ಲೀನ್ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಥರ ಸೀಡ್ಸ್ನು ನಾನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಗೆದು ಕೂಡ ಜಾಗನ ರೆಡಿ ಆಗಿದೆ. ಇವಾಗ ಎಲ್ಲದಕ್ಕೂ ಒಂದೊಂದು ಥರ ಬೀಜನ ಚೆಲ್ಲೋಣ ಅಂತ ಹೇಳ್ಬಿಟ್ಟು ಮೆಂತ್ಯ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ಕು, ಎಲ್ಲ ದಂಟಿನ ಬೀಜ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಸ್ವಲ್ಪ ದಂಟಿನ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಸೈಡು ಕೂಡ ಹಾಕ್ಕೊಂಡಿದ್ದೀನಿ. ಅದು ಒಂದು 2 ಟೈಮ್ಗೆ ಆಗೋಗುತ್ತೆ ಕಿತ್ಕೊಬಿಟ್ರೆ. ಮತ್ತು ಇದು ಬೇರೆ ಕಡೆ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಚೆಲ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸೀಡ್ಸ್ನು ಕೂಡ ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ನಾವು ಯಾವ ರೀತಿ ಚೆಲ್ಲಿದ್ರೂ ಕೂಡ ಯಾವುದು ಸೀಡ್ಸ್ ಹಾಳಾಗೋದಿಲ್ಲ. ಅದು ನೆಲದ ಮೇಲೆ ಹಾಕೋದ್ರಿಂದ ಗಿಡನೂ ಚೆನ್ನಾಗಿ, ಸೊಪ್ಪು ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಕೈ ಆಡಿಸಿದ್ರೆ ಸಾಕು. ಕೈ ಆಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಹಾಕ್ಬಿಟ್ರೆ ನಾವು ಸೊಪ್ಪು ತುಂಬಾ ಚೆನ್ನಾಗಿ ಬರ್ತವೆ. ಯಾವ ಸೀಡ್ಸು ಕೂಡ ಹಾಳಾಗೋದಿಲ್ಲ. ಇಲ್ಲಿ ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡು ಮೆಂತ್ಯ ಮತ್ತು ದಂಟು ಎರಡು ಮಾತ್ರ ಒಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಈ ಕಡೆ ಸೈಡ್ ಬಂದರೆ ಇಲ್ಲಿ ಪಾಲಕ್ ಸೊಪ್ಪಿನ ಬೀಜ, ಇದು ನಾನೇ ಸೀಡ್ಸ್ನ ಮನೆಯಲ್ಲೇ ಮಾಡ್ಕೊಂಡಿದ್ದು. ಗಿಡ ಬಲ್ತ ಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಪಾಲಕ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದೇನೋ ಒಂದು 10 ಬುಡ ಬಂದರೆ ಸಾಕು, ನಾವು ಕಿತ್ಕೊಳ್ತಾ ಇದ್ರು ಬರ್ತಾನೆ ಇರ್ತದೆ ಅಂದ್ಬಿಟ್ಟು ಅದನ್ನೇನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜಾಗನೂ ಸ್ವಲ್ಪ ಕಮ್ಮಿನೇ ಇತ್ತು. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನಾನು, ಏಕೆಂದರೆ ಡೈಲಿ ಯೂಸಿಗೆ ಬೇಕೇ ಬೇಕು ಕೊತ್ತಂಬರಿ ಸೊಪ್ಪು. ನನಗೆ ಪಾಟಲ್ಲಿ ಸ್ವಲ್ಪ ಇದೆ, ನೆಲದ ಮೇಲೆ ಹಾಕಿರೋದೆಲ್ಲ ಖಾಲಿ ಆಯಿತು. ಇದು ಬರೋವರೆಗೂ ನನಗೆ ಪಾಟಲ್ಲಿರೋದು ಆಗುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೀಡ್ಸ್ನೇ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ಸಬ್ಬಕ್ಕಿ ಸೀಡ್ಸು ಕೂಡ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಡ್ತು. ಇದನ್ನು ಗಾರ್ಡನ್ನ ಕ್ಲೀನ್ ಮಾಡಿ ಚೆಲ್ಕೊಳ್ಳೋಷ್ಟೊತ್ತಿಗೆ ಇಷ್ಟು ದಿನ ಆಯ್ತಲ್ಲ, ಅದಕ್ಕೆ ಸೊಪ್ಪೆಲ್ಲ ಖಾಲಿ ಆಗಿಬಿಟ್ಟಿದೆ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪನೂ ಇಲ್ಲ. ಇವಾಗ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾಗಲ ಫುಲ್ಲು ನಾನು ಸಬ್ಬಕ್ಕಿ ಸೊಪ್ಪಿನ ಸೀಡ್ಸೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ದಂಟಿನ ಸೊಪ್ಪು ಇದೆಯಲ್ಲ, ಇಲ್ಲಿ ಸ್ವಲ್ಪನೇ ಇರೋದು. ಇವಾಗ ನಾನು ಎಲ್ಲ ಸೊಪ್ಪಿನ ಇದಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಸೀಡ್ಸ್ ಕಾಣ್ದಂಗೆ ನಾವು ಹಾಕಿರ್ತೀವಲ್ಲ ಸೀಡ್ಸ್ನ, ಅದ್ರ ಮೇಲೆ ಈ ರೀತಿ ಗೊಬ್ಬರನ ನಾವು ಹಾಕೋದ್ರಿಂದ ಅದು ಸೀಡ್ಸ್ ಮುಚ್ಕೊಳ್ಳುತ್ತೆ ನೀಟಾಗಿ. ಆವಾಗ ಸೊಪ್ಪು ಬರೋದಕ್ಕೆ, ಚೆನ್ನಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀಡ್ಸ್ ಕಾಣಬಾರ್ದು. ನಾವು ಸ್ವಲ್ಪ ಮಣ್ಣಾದರೂ ಮುಚ್ಚಬೇಕು ನೀಟಾಗಿ, ಆವಾಗಲೇ ಯಾವುದೇ ಒಂದು ಸೊಪ್ಪು ಚೆಲ್ಲಿದ್ರೂ ಸೊಪ್ಪು ಚೆನ್ನಾಗಿ ಬರೋದು. ನಾನಿವಾಗ ಎಲ್ಲದಕ್ಕೂ ಕೂಡ ಈ ರೀತಿ ಗೊಬ್ಬರನ ಹಾಕ್ತಾಯಿದ್ದೀನಿ. ನಾನು ಎಷ್ಟು ಸೊಪ್ಪು ಚೆಲ್ಲಿದೆ ನೋಡಿ, ಅದಕ್ಕೆಲ್ಲದಕ್ಕೂ ಕೂಡ ಈ ರೀತಿ ಗೊಬ್ಬರನ ಹಾಕ್ಬಿಟ್ಟು ಈಗ ಎಲ್ಲದಕ್ಕೂ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನೀರು ಹಾಕೋದ್ರಿಂದ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವೀಡಿಯೋನ, ನಾನು ಸೊಪ್ಪನ್ನು ಮನೆಗೆ ಯಾವ ರೀತಿ ಚೆಲ್ಕೊಳ್ತೀನಿ ಅಂತ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ನಾನು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.